ನಿನ್ನೆ ಬಂದಿರೋ ಎರಡೂ ಪ್ರೋಮೋಗಳು ನೋಡಿರೋರಿಗೆ ಎಪಿಸೋಡ್ ನೋಡೋ ಅವಶ್ಯಕತೆನೇ ಇರಲಿಲ್ವೇನೋ ಅನ್ನೋ ತರ ಇತ್ತು ನಿನ್ನೆ ಎಪಿಸೋಡ್. ಯಾಕಂದ್ರೆ ಪ್ರೋಮೋದಲ್ಲಿ ಟಾಸ್ಕ್ ರದ್ದಾಗಿರೋದು ಗೊತ್ತಾಗಿತ್ತು, ಇನ್ನೊಂದು ಟಾಸ್ಕ್ ಅಲ್ಲಿ ಚೈತ್ರಕ್ಕ ತುಂಬಾ ಕಷ್ಟ ಪಡ್ತಾ ಇರೋದು ತೋರಿಸಿದ್ರು, ಇನ್ನು ತ್ರಿವಿಕ್ರಮ್ ಹನುಮಂತು ನಾಮಿನೇಟ್ ಆಗಿದ್ದಾರೆ ಅಂತ ನಾನು ಪ್ರೋಮೋ ನೋಡಿ ರಿವ್ಯೂ ವಿಡಿಯೋದಲ್ಲೇ ಹೇಳಿದ್ದೆ. ಆದ್ರೂ ಕೆಲವು ಪಾಯಿಂಟ್ಸ್ ನ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀನಿ. ಈ ದಿಮ್ ಟಾಸ್ಕ್ ಅಲ್ಲಿ ಜಗಳ ಆಡೋ ಅವಶ್ಯಕತೆನೇ ಇರಲಿಲ್ಲ. ಚೈತ್ರಕ್ಕ ಫೌಲ್ ಅಂತ ಹೇಳಿದಾಗ ರಜತ್ ಟೀಮ್ ಅಗ್ರೆಸಿವ್ ಆಗಿ ಬಂದು ಮಾತಾಡೋಕೆ ಶುರು ಮಾಡ್ಕೊಂಡ್ರು. ಇದರಲ್ಲಿ ರಜತ್ ಅಗ್ರೆಸಿವ್ ಆಗಿ ಮಾತಾಡಿದ್ದು ಚೈತ್ರಕ್ಕಂಗೆ ಅಷ್ಟೊಂದು ಟ್ರಿಗರ್ ಆಗ್ಲಿಲ್ಲ. ಯಾವಾಗ ಧನರಾಜ್ ಬಂದು ನಾಚಿಕೆ ಇಲ್ವಾ ನಿಮಗೆ ಅಂತ ಹೇಳಿದಾಗ ಚೈತ್ರಕ್ಕ ಟ್ರಿಗರ್ ಆದ್ರು. ಯಾವಾಗ ಧನರಾಜ್ ಬಾಯಲ್ಲಿ ಆ ಮಾತು ಬಂತು ಅವಾಗಲೇ ಚೈತ್ರಕ್ಕ ಬಿಟ್ಕೊಡ್ಬಾರ್ದು ಅಂತ ಗಟ್ಟಿಯಾಗಿ ಡಿಸೈಡ್ ಮಾಡಿದ್ರು ಅಂತ ನನ್ಗನ್ನಿಸ್ತು. ಇನ್ನು ಕೋಲಿನ ಮೇಲೆ ಬಾಲ್ ಬ್ಯಾಲೆನ್ಸ್ ಮಾಡೋ ಟಾಸ್ಕ್ ಅಲ್ಲಿ ಚೈತ್ರಕ್ಕ ಮಾತ್ರ ಅಲ್ಲ, ಗೌತಮಿಗೂ ಕರೆಕ್ಟ್ ಆಗಿ ರಿಸೀವ್ ಮಾಡ್ಕೊಳಕ್ ಬರ್ತಾ ಇರಲಿಲ್ಲ. ಈ ಕಡೆ ಹನುಮಂತ ಬಾಲ್ ಕೊಟ್ಟಾದ್ಮೇಲೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾನೆ ಇದ್ದ, ಆದ್ರೆ ಆ ಕಡೆ ಮಂಜುಗೆ ಬಾಲ್ ಕೊಟ್ಟಾದ್ಮೇಲೆ ಒಳಗ್ ಬರಕ್ ಬಿಡ್ಲೇ ಇಲ್ಲ. ಇನ್ನು ಧನರಾಜ್ ಕೋಲ್ ಹಿಡ್ಕೊಂಡು ಕಂಬಿ ಮೇಲೆ ನಡಿಬೇಕಿದ್ರೆ ಹನುಮಂತ ಬಂದು ಕೈ ಕೊಟ್ಟು ಡೈರೆಕ್ಟ್ ಸಪೋರ್ಟ್ ಮಾಡ್ತಾ ಇದ್ದ. ಕಂಬಿ ಮೇಲೆ ನಡೆದು ಬ್ಯಾಲೆನ್ಸ್ ಮಾಡಬೇಕು ಅಂತಿದ್ದಾಗ ಕೈ ಕೊಟ್ಟು ಸಪೋರ್ಟ್ ಮಾಡಿದ್ರೆ ಬ್ಯಾಲೆನ್ಸ್ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ಅದನ್ನ ತ್ರಿವಿಕ್ರಮ್ ನೋಡಿದ್ರು ಏನು ಮಾತೇ ಆಡಿಲ್ಲ. ಕೊನೆಗೆ ಗೌತಮಿ ಕೈಗೆ ಬಾಲ್ ಬಂದಾಗ ಮಂಜುನು ಬಂದು ಗೌತಮಿ ಕೈ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಿಸಿದ್ರು. ಆಕ್ಚುಲಿ ಈ ಟಾಸ್ಕ್ ಅಲ್ಲಿ ಆಗಿರೋ ಅತಿ ದೊಡ್ಡ ಮಿಸ್ಟೇಕ್ ಅಂದ್ರೆ ಬ್ಯಾಲೆನ್ಸ್ ಮಾಡಬೇಕಿದ್ರೆ ಬಂದು ಕೈ ಕೊಟ್ಟು ಸಪೋರ್ಟ್ ಮಾಡಿರೋದು. ಯಾಕಂದ್ರೆ ಹನುಮಂತು ಮೋಕ್ಷಿತಾಗ್ ಬಾಲ್ ಕೊಡ್ತಾ ಇದ್ರು, ಮೋಕ್ಷಿತ ಧನರಾಜ್ ಬಾಲ್ ಕೊಡ್ತಾ ಇದ್ರು. ಧನರಾಜ್ ಅವರು ಮೋಕ್ಷಿತ ಬಾಲ್ ರಿಸೀವ್ ಮಾಡ್ಕೊಂಡ್ಮೇಲೆ ಕಂಬಿ ಮೇಲೆ ಹತ್ತಿ ಯಾವುದೇ ಸಪೋರ್ಟ್ ಇಲ್ದಂಗೆ ಬಾಲ್ ಬೀಳ್ದಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಈ ಕಡೆಯಿಂದ ಆ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ರ ಅನ್ನೋದು ನನ್ನ ಪ್ರಶ್ನೆ. ನಾನು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದೀನಿ ಅಂತ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಈ ಟಾಸ್ಕ್ ಅಲ್ಲಿ ಇರೋ ಲೆವೆಲ್ಸ್ ನೋಡಿ. ಅತಿ ಕಷ್ಟದ ಲೆವೆಲ್ ಇರೋದೇ ಇವ್ರು ಬಾಲ್ ಇಸ್ಕೊಂಡು ಕಂಬಿ ಮೇಲೆ ನಡ್ಕೊಂಡು ಹೋಗೋದು. ಆ ಕಷ್ಟದ ಲೆವೆಲ್ ಅಲ್ಲೇ ಆರಾಮಾಗಿ ಸಪೋರ್ಟ್ ತಗೊಂಡು ಹೋದ್ರೆ ಆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಲೆವೆಲ್ಗೆ ಅರ್ಥನೇ ಇಲ್ವಲ್ಲ. ನಾನು ಹೇಳಿರೋದು ಸರಿ ಇಲ್ಲ ತಪ್ಪು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಬರ್ದು ತಿಳಿಸಿ. ಇನ್ನು ಗೌತಮಿ ನನ್ನನ್ನು ಮಾತಾಡಿಸಬೇಡಿ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು ಮಂಜು ಮಾತಾಡ್ಸೋದು ಬಿಡ್ತಾ ಇಲ್ಲ. ಸುಮ್ನೆ ಮಂಜು ಮೇಲೆ ಜಗಳ ಆಡಿ ಅವರಿಂದ ದೂರ ಆಗೋಕೆ ಟ್ರೈ ಮಾಡ್ತಾನೆ ಇದಾರೆ ಗೌತಮಿ. ಮಂಜುಗೆ ಇದು ಅರ್ಥ ಆಗ್ತಾ ಇಲ್ವಾ, ಇಲ್ಲ ಅಂದ್ರೆ ಗೌತಮಿನ ಬಿಟ್ಟು ಮಂಜುಗೆ ಇರಕ್ ಆಗ್ತಾನೆ ಇಲ್ವಾ? ಆದ್ರೆ ಒಂದ್ ವಿಷಯ ಮಾತ್ರ ಕ್ಲಿಯರ್ ಆಗಿ ಕಾಣ್ತಾ ಇದೆ, ಗೌತಮಿ ಮಂಜು ಫ್ರೆಂಡ್ಶಿಪ್ ನ ಬ್ರೇಕ್ ಮಾಡೋಕೆ ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಹೊರಗಡೆ ಗಾರ್ಡನ್ ಅಲ್ಲಿ ರಜತ್ ಮತ್ತೆ ತ್ರಿವಿಕ್ರಮ್ ಸೇರ್ಕೊಂಡು ಭವ್ಯನ ಚುಡಾಯಿಸ್ತಾ ಕಾಮಿಡಿ ಮಾಡಿ ತುಂಬಾ ಚೆನ್ನಾಗಿತ್ತು. ಚೈತ್ರ ರಜತ್ ಜಗಳ ನಿನ್ನೆ ಸಾರಿ ಇಂದ ನಿಂತಿತ್ತು, ಅದನ್ನ ಇವತ್ತು ಧನರಾಜ್ ಮತ್ತೆ ಕೇತಕಿ ಇಬ್ರು ಮಧ್ಯೆ ಜಗಳ ಇಟ್ಟಿದ್ದಾರೆ. ಅಪರೂಪಕ್ಕೆ ಮೋಕ್ಷಿತ ಮತ್ತೆ ಐಶ್ವರ್ಯ ಇವತ್ತು ಬೇರೆಯವ್ರ ಬಗ್ಗೆ ತುಂಬಾ ಕಮ್ಮಿ ಮಾತಾಡಿದ್ದಾರೆ. ಓವರ್ ಆಲ್ ಇವತ್ತಿನ ಎಪಿಸೋಡ್ ತುಂಬಾ ಖಾಲಿ ಅನ್ನಿಸ್ತಾ ಇತ್ತು ನನಗೆ. ನಿಮ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಏನು ಇಷ್ಟ ಆಯ್ತು ಅಂತ ಕಮೆಂಟ್ ಅಲ್ಲಿ ಬರ್ದು ತಿಳಿಸಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.